ತೆಲಂಗಾಣದಲ್ಲಿ ಅಲ್ಲು ಅರ್ಜುನ್ ಮನೆ ಮೇಲೆ ದಾಳಿ ಪ್ರಕರಣ ನಾಟಕೀಯ ಬೆಳವಣಿಗೆ. ದಾಳಿ ಮಾಡಿದ್ದವರಿಗೆ ಜಾಮೀನು ಕೊಟ್ಟಿದ್ದಾರೆ. ಅವರೆಲ್ಲ ಪೊಲೀಸ್ ಠಾಣೆಯಲ್ಲಿ ಬಂಧಿತ ಆರೋಪಿಗಳೆಲ್ಲ ಬೆಂಚ್ ಮೇಲೆ ಕೂತ್ಕೊಂಡು ಮೊಬೈಲೆಲ್ಲ ಆರಾಮಾಗಿ ಆಟ ಆಡ್ಕೊಂಡು ಏನೋ ಸಿನಿಮಾ ನೋಡ್ಕೊಂಡು ಏನೋ ಮಾಡ್ಕೊಂಡು ಕೂತಿದ್ರಂತೆ ಅಲ್ವಾ. ಮತ್ತು ಫ್ರೀಯಾಗಿ ಬಿಟ್ಟಿರ್ತಾರೆ ಮಕ್ಕಳಲ್ವಾ ಪಾಪ. ಅರೆಸ್ಟ್ ಆದವ್ರ ಕೈ ಮೊಬೈಲ್ ಈಗ ಸಿಟಿ ರವಿ ಕೇಳಿರಲಿಲ್ವಾ ಹಂಗಾರೆ. ಸರಿ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟೀಕೆ. ಇನ್ನು BJP ಕಾಂಗ್ರೆಸ್ದು BRS ಕೆಸರ ಚಾಟ. ಅದು ಯಾರು CMದು ಕಾನ್ಸ್ಟಿಟ್ಯೂನ್ಸಿದ ಅಧ್ಯಕ್ಷ ಲೋಕಲ್ಲು ಅವರೇ ಮಾಡಿಸಿರೋದು ಇದು ಅಂತ ಅವರು. ಇಲ್ಲೆಲ್ಲ BRS ಜೊತೆ ಇದ್ದ ಅವನು. ಅಯ್ಯೋ, ಈ ಗಿರಾಕಿಗಳೆಲ್ಲ ಹೆಂಗೆ ಅಂದರೆ ಎಲ್ಲೆಲ್ಲಿ ಅಧಿಕಾರ ಇರುತ್ತೋ ಅಲ್ಲಲ್ಲಿ ಕರೆಕ್ಟಾಗಿರ್ತಾವೆ ಅವು ಜಂಪಿಂಗ್ ಮಾಸ್ಟರ್ಗಳು. ಈ ಮಧ್ಯ ಆ ಚಿತ್ರ ಮಾಡಿದ ತಂಡ 50 ಲಕ್ಷ ರೂಪಾಯಿ ಪರಿಹಾರವನ್ನು ವಿತರಿಸಿದ್ದಾರೆ. ಮತ್ತು ಅವ್ರ ಕುಟುಂಬಕ್ಕೆಲ್ಲ ಧೈರ್ಯ ಹೇಳಿ ಆ ಮಗು ಯಾವುದೋ ಒಂದು ಇನ್ನೂ ಒಂದು ಸ್ವಲ್ಪ ಸೀರಿಯಸ್ ಆಗೇ ಇದೆಯಲ್ಲ ಪಾಪ ಅದು. ಇದು ಟಾಲಿವುಡ್ ಗಣ್ಯರೆಲ್ಲ ಮುಖ್ಯಮಂತ್ರಿ ರೇವಂತ್ ರೆಡ್ಡಿನ ಭೇಟಿ ಮಾಡ್ತಾರಂತೆ. ಭೇಟಿ ಮಾಡಿ ವೈಯಕ್ತಿಕ ದ್ವೇಷ ಮತ್ತು ವಿಪರೀತವಾದ ಇದನ್ನು ಮಾಡ್ಕೊಂಡು ಹೋದರೆ ಯಾವ ಸರ್ಕಾರಕ್ಕೂ ಒಳ್ಳೆಯದಲ್ಲ ಅದು ಇದನ್ನು ವೈಯಕ್ತಿಕ ದ್ವೇಷದಲ್ಲಿ ತೊಗೊಂಡಂಗೆ ಕಾಣಿಸ್ತಿದೆ. ಬೆಳಗಾವಿ ಇನ್ಸಿಡೆಂಟ್ ಟೈಪು. ಪರ್ಸನಲ್ ಇಂಟ್ರೆಸ್ಟ್ ಈಗ ಕೇಳಿ, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ಸರ್ಕಾರಕ್ಕೂ ಸಂಬಂಧನೇ ಇಲ್ಲ ಅಂತಾರೆ. ಮತ್ತು ಯಾರಿಗೆ ಇಂಟ್ರೆಸ್ಟ್ ಇತ್ತು? ಅವ್ರು ಯಾರು ಬೆಳಗಾಂ ಕಮಿಷನರು ರವಿ ಏನಾರು ಆಸ್ತಿ ವಿಚಾರದಲ್ಲಿ ಬಡದಾಡ್ಕೊಂಡಿದ್ರ ಪೂರ್ವ ಜನ್ಮದಲ್ಲಿ ಈ ಜನ್ಮ ಬೇಡ. ಯಾಕದು ಏನವ್ರಿಗೆ ಆಸಕ್ತಿ ಇತ್ತು ಅಷ್ಟೊಂದು ಇಷ್ಟೆಲ್ಲ ಆಟ ಆಡಕ್ಕೆ ಅವ್ರಿಗೆ? ಸೇಮ್ ಇಲ್ಲೂ ಅಷ್ಟೇ ಅದೇ ಅಪ್ಲೈ ಆಗಬೇಕು. ಇಲ್ಲ ರೇವಂತ್ ರೆಡ್ಡಿ ಇವರು ಇಲ್ಲಪ್ಪ ನಾನು ಎಲ್ಲ ಪಕ್ಕದ ರಾಜ್ಯದಿಂದಾನೇ ನಾನು ಕಲ್ತ್ಕೊತಾ ಇದ್ದೀನಿ ಅಂದರೆ ಕಲ್ತ್ಕೊಳ್ಳಿ, ಬೇಡ ಅಂದವ್ರು ಯಾರು?